ವಿದ್ಯಾಭ್ಯಾಸದೊಳಗೆ ಏನಿರಬೇಕು? ವಿದ್ಯಾಭ್ಯಾಸದಲ್ಲಿ ಇರಬೇಕಾದದ್ದು ಸತ್ಯವನ್ನು ಹುಡುಕಬೇಕೇ ಹೊರತು ನಾವು ಮಕ್ಕಳಿಗೆ ಕಲಿಸ್ಬೇಕಾದದ್ದು ನಿಮ್ಮ ಐಡಿಯಾಲಜಿ ಅಂತ, ಈ ಐಡಿಯಾಲಜಿ ಅಂತ ಒಬ್ಬರು, ಮತ್ತೊಂದು ಐಡಿಯಾಲಜಿ ಅಂತ ಇನ್ನೊಬ್ರು. ಅವನು ನಿಜವಾಗಿ ಏನು ಮಾಡ್ದ, ಅವನು ಎಷ್ಟು ದೇವಸ್ಥಾನಗಳನ್ನು ಹೊಡೆದ ಹಾಗೆ ಅಂತ ಯಾರು ಮಾತಾಡಿದ್ರೆ ಇವನು ಕಮ್ಯುನಲ್ ಅಂತ ಹೇಳ್ತಾರೆ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಈ ಗಲಾಟೆಗಳು ಏನಾಗ್ತಾ ಇದೆ ಈ ಟೆಕ್ಸ್ಟ್ ಬುಕ್ ವಿಷಯದೊಳಗೆ ಅಂತ ಅಂದದ ಕೆಲಸ ಬೇರೆ ಬೇರೆ ರೂಪದೊಳಗೆ ಇದನ್ನು ಗಲಾಟೆ ಮಾಡಿಸ್ತಾರೆ. ಇದರಲ್ಲಿ ಏನು ಹೊಸದೇನಿಲ್ಲ. ನಾನು NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅನ್ನುವಂಥ ಸಂಸ್ಥೆಯಲ್ಲಿ ಡೆಲ್ಲಿ ಒಳಗೆ ಕೆಲಸ ಮಾಡ್ತಾ ಇದ್ದೆ. ಅದೇ ಸಂಸ್ಥೆಯ ಕಾಲೇಜು ಇಲ್ಲಿದೆ, ಮೈಸೂರಿನೊಳಗೆ ಇದೆ. ರೀಜನಲ್ ಕಾಲೇಜ್ ಆಫ್ ಎಜುಕೇಶನ್ ಅಂತ ಅನ್ನೋದು ಇದೆಯಲ್ಲ, ಅದರದ್ದು ಬ್ರಾಂಚ್ ಅಷ್ಟೇ ಅದು. ಆವಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಒಂದು ಐಡಿಯಾ ಮಾಡಿದ್ರು. ಅವರು ಏನಂತಂದ್ರೆ, ನ್ಯಾಷನಲ್ ಇಂಟಗ್ರೇಷನ್ ಅಂತ ಅನ್ನೋದೊಂದು ಒಂದು ರೂಲ್ಸನ್ನ ತರಬೇಕು ಅಂತವ. ಅದಕ್ಕೆ ಜಿ ಪಾರ್ಥಸಾರಥಿ ಅನ್ನುವಂಥ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಕುಟುಂಬಕ್ಕೆ ಬಹಳ ಹತ್ತಿರವಾಗಿದ್ದವರು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವರು UNOದಲ್ಲಿ ಇಂಡಿಯಾದ ರೆಪ್ರೆಸೆಂಟೇಟಿವ್ ಆಗಿದ್ದವರು, ಒಳ್ಳೆ ತುಂಬಾ ಡಿಪ್ಲೊಮ್ಯಾಟ್. ಅವರು 5 ಜನ ಮೆಂಬರ್ಸು, ಅದಕ್ಕೆ ಅವರು ಅಧ್ಯಕ್ಷರು. ಆ 5 ಜನರಲ್ಲಿ ನಾನು ಒಬ್ಬ. ಅವರು ಮೊದಲನೇ ದಿವಸನೇ ಆರಂಭ ಶುರು ಮಾಡಿದ್ರು. ಇಲ್ಲಿ ನಮ್ಮ ದೇಶದೊಳಗೆ ನಮ್ಮ ಟೆಕ್ಸ್ಟ್ ಬುಕ್ ಇವು ಎಲ್ಲನೂ ಕೂಡ ಎಷ್ಟೋ ಒಂದು ಕಲುಷಿತವಾಗಿದೆ, ಅದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು, ದೇಶದ ಏಕತೆಯನ್ನು ಸಾಧಿಸುವುದಕ್ಕೋಸ್ಕರವಾಗಿ ನಾವು ಅದೆಲ್ಲ ಕ್ಲೀನ್ ಮಾಡಬೇಕು, ಅದು ನಮ್ಮ ಈ ಕರ್ತವ್ಯ ಇಲ್ಲಿ ಹಾಗೆ ಅಂತ ಅವರು ಶುರು ಮಾಡಿದ್ರು. ಶುರು ಮಾಡಿ ಸುಮ್ಮನೆ ಕ್ಲೀನ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ನಾನು ಹೇಳಿದೆ, ಸರ್ ಬರೀ ಕ್ಲೀನ್ ಮಾಡಬೇಕು ಅಂದ್ರೆ ಏನು ನಮ್ಗೇನು ಅರ್ಥವಾಗಲ್ಲ, ದಯವಿಟ್ಟು ಎಕ್ಸಾಂಪಲ್ ಕೊಟ್ಟು ಹೇಳಿ ಅಂದರು ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು, ಈಗ ಉದಾಹರಣೆಗೆ ಔರಂಗಜೇಬು ಇಷ್ಟೊಂದು ದೇವಸ್ಥಾನಗಳನ್ನು ಕೆಡವಿಬಿಟ್ಟ, ಕಾಶಿಲಿ ಹೀಗೆ ಮಾಡ್ದ, ವಿಶ್ವನಾಥ ದೇವಸ್ಥಾನವನ್ನೆಲ್ಲ ಕೆಡವಿ ಅದ್ರ ಮೇಲೆ ಇದನ್ನು ಮಾಡ್ದ, ಯಾವುದು ಮಸೀದಿಯನ್ನು ಕಟ್ಟ, ಇಂಥವೆಲ್ಲ ಇದೆ. ಅವಕ್ಕೆಲ್ಲ ಯಾಕೆ ಈಗಿನ ಟೆಕ್ಸ್ಟ್ ಬುಕ್ಕಲ್ಲಿ ಅವೆಲ್ಲ ಇತ್ತು, ಬರೆದು ಬಿಟ್ಟಿದ್ದಾರೆ, ಅಂಥದನ್ನೆಲ್ಲ ತೆಗೆದುಹಾಕ್ಬಿಡ್ಬೇಕು, ಬೆಳೆಯೋ ಮಕ್ಕಳು ಮನಸ್ಸೊಳಗೆ ಅವೆಲ್ಲ ಯಾಕೆ ಬೇಕು ಹಾಗೆ ಅಂತ ಅವರು ಹೇಳಿದ್ರು. ನಾನು ಅವ್ರನ್ನ ಕೇಳಿದೆ, ಅದು ಔರಂಗಜೇಬ್ ಹೀಗೆ ಮಾಡಿದ್ದು ನಿಜನೋ ಸುಳ್ಳು ಅದನ್ನು ಹೇಳಿ ಸರ್ ಅಂತ ಹೇಳಿದ್ರು. ಅವರು ನಿಜನಾ, ವಾಟ್ ಯು ಮೀನ್ ಬೈ ಟ್ರೂತ್ ಅಂತ ಕೇಳಿದ್ರು. ನಾನು ಹೇಳಿದೆ, ಅದನ್ನು ನೀವು ಹೇಳಬೇಕು ಮೊದಲು ಅಂತ ನಾನು ಕೇಳಿದೆ ಅದಕ್ಕೆಲ್ಲ. ಆಮೇಲೆ ನೀವು ಹೇಳಿ ಅಂದರು. ನಾನು ಹೇಳಿದೆ, ಅಲ್ಲಿ ದೇವಸ್ಥಾನ ಇದ್ರೊಳಗೆ ಮಸೀದಿ ಹತ್ರ ಒಂದು ಬಸವಣ್ಣ ಇದೆ, ಕಲ್ಲಿಂದು ಬಸವಣ್ಣ ಇದೆ. ಆ ಬಸವಣ್ಣ ಇದನ್ನ ಮಸೀದಿ ನೋಡ್ತಾ ಕೂತ್ಕೊಂಡಿದೆ, ಅದೇನು ತೋರಿಸುತ್ತೆ ನೀವೇ ಹೇಳಿ ಅಂತ ಕೇಳಿದೆ. ಅದಕ್ಕೆ ಅವರು ಏನು ತೋರಿಸುತ್ತೆ ನೀವು ಹೇಳಿ ಅಂತ ಅಂದರು. ಹೇಳುತ್ತೆ ಅಂತಂದರೆ ಅಲ್ಲಿ ದೇವಸ್ಥಾನ ಇತ್ತು ಅಂತ ಅನ್ನೋದನ್ನ ಅದು ತೋರಿಸುತ್ತೆ. ನಾಳೆ ನಾವು ನಮ್ಮ ಸ್ಟೂಡೆಂಟ್ಸನ್ನು ಕರ್ಕೊಂಡು ಎಲ್ಲ ದೇಶಕ್ಕೆ ಸುತ್ತಕ್ಕೆ ನಾವು ಕರ್ಕೊಂಡು ಹೋದಾಗ ಅವರು ಅದನ್ನು ಹುಡುಗರು ನೋಡಿ, ಏನು ಸರ್ ಇದು ಇಲ್ಲಿ ಬಸವಣ್ಣ ಇದೆಯಲ್ಲ, ಅದು ಒಳಗಡೆ ದೇವಸ್ಥಾನ ಇರಬೇಕು ಅಂತ ಅಲ್ವೇ ಅದರ ಅರ್ಥ ಅಂತ ಅವ್ರು ಕೇಳಿದ್ರೆ ಏನು ಹೇಳಬೇಕು ಮೇಷ್ಟ್ರು ಅಂತ ಕೇಳಿದೆ. ಅವ್ರಿಗೆ ಉತ್ತರ ಹೇಳೋದು ತಿಳಿಲಿಲ್ಲ. ಸರಿ, ಅದೇ ಹಿಡಿದು ನಾನು ವಾದ ಮಾಡೋಕ್ಕೆ ಶುರು ಮಾಡಿದೆ. ಅವ್ರಿಗೆ ಉತ್ತರ ಹೇಳೋಕೆ ಗೊತ್ತಾಗ್ಲಿಲ್ಲ. ಅಷ್ಟೊತ್ತಿಗೆ ಊಟದ ಇದು ಬಂತು. ನಮ್ಮಿದ್ದವರು 6 ಜನ, 5+1. ಅವರು ನನ್ನ ಒಂದು ಕಡೆ ಕರ್ಕೊಂಡು ಹೋದ್ರು, ಒಂದು ಮೂಲೆ ಕರ್ಕೊಂಡು ಹೋದ್ರು. ಅವರು ಮದ್ರಾಸ್ನವರು, ತಮಿಳ, ಹೆಸರೇ ಪಾರ್ಥಸಾರಥಿ ಅಂತ ಅಂದು ಅಲ್ಲಿಗೆ ಕರ್ಕೊಂಡು ಹೋಗಿ ನನ್ನ ಇದನ್ನ ಕೈಯನ್ನು ನನ್ನ ಹೆಗಲ ಮೇಲೆಲ್ಲನೂ ಇಟ್ಟಿದ್ದ ಕೆಲಸ. ನೀವು ಕರ್ನಾಟಕದವರು, ನಾವು ತಮಿಳ್ನವರು, ನಾವು ಎಷ್ಟು ಇದು ಬ್ರದರ್ಸು ನಾವೆಲ್ಲರೂ, ನೀವಂತೂ ಬಹಳ ಬುದ್ಧಿವಂತರು ಅಂತ ನಾವು ಕೇಳಿದ್ದೀವಿ, ನೀವು ದೊಡ್ಡ ಲೇಖಕರು ಅನ್ನೋದು ನಾವು ಕೇಳಿದ್ದೀವಿ. ಆದ್ರೆ ಏನು ಮಾಡೋದು, ಇಂಥವೆಲ್ಲ ಆಗುತ್ತೆ. ಒಂದು ದೇಶ ಆಳುವಾಗ ಇದು ಎಲ್ಲ ನಾವು ವಾದ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದರಿಂದ ನೋಡಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ ಹೇಳಿ ಮತ್ತೆ
ಭುಜ ಎಲ್ಲ ತಟ್ಟಿದ್ರು. ನಾನು ಸುಮ್ಮನೆ ಇದ್ದೆ. ಊಟ ಆದಮೇಲೆ ಮತ್ತೆ ಬಂದು ಶೆಲ್ವಿ ಗೋ ಟು ದಿ ನೆಕ್ಸ್ಟ್ ಸ್ಟೆಪ್ ಆಫ್ ಅವರ್ ಡಿಸ್ಕಷನ್ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಈ ಮೊದಲನೇ ಸ್ಟೆಪ್ಗೆ ನೀವು ಉತ್ತರ ಕೊಟ್ಟಿಲ್ಲ, ನೆಕ್ಸ್ಟ್ ಸ್ಟೆಪ್ಗೆ ನೀವು ಹೋಗೋಕ್ಕಾಗುತ್ತೆ, ಅದಕ್ಕೆ ಉತ್ತರ ಹೇಳಿ ಇದನ್ನ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಕೋಪ ಬಂತು. ಹೀಗೆ ಮಾಡಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ನಾವು ಇನ್ನೊಂದು ದಿವಸ ಮೀಟಿಂಗ್ನೊಳಗೆ ಇದೆಲ್ಲನೂ ಡಿಸ್ಕಸ್ ಮಾಡೋಣ ಅಂತ ಹೇಳಿಬಿಟ್ಟು ಅದ್ಲಾಗ ಮುಗಿಸ್ಬಿಟ್ಟು ಹೋಗ್ಲಿಗೆ. ಇದಾದ 15 ದಿವಸಕ್ಕೆ ಒಂದು ಹೊಸ ಸರ್ಕ್ಯುಲರ್ ಬಂತು. ಆ ಹೊಸ ಸರ್ಕ್ಯುಲರಲ್ಲಿ ಏನಿತ್ತು ಅಂದರೆ, ಇದು ಈ ಇವರೆಲ್ಲ ಈ ಮೆಂಬರ್ಸ್ ಎಲ್ಲ ಇದೆಯಲ್ಲ, ಇದನ್ನು ಮಾಡಿದ್ರು. ಏನಂದ್ರೆ ಬಾಕಿ 4 ಜನವೂ ಎಲ್ಲ ಅಲ್ಲಿದ್ರು, ನನ್ನನ್ನು ತೆಗೆದಾಕ್ಬಿಟ್ಟಿದ್ರು. ಕಮಿಟಿಯಿಂದ ನನ್ನ ತೆಗೆದಾಕ್ಬಿಟ್ಟಿದ್ರು. ತೆಗೆದು ಇನ್ನೊಬ್ಬನ ಹಾಕಿದ್ರು. ಅವನು ಕಮಿಟೆಡ್ ಕಮ್ಯುನಿಸ್ಟ್. ಅವನು ನನ್ನ ಕೊಲಿಗಾಗಿದ್ದವನೇ. ಮಾಡಿದ್ರು. ಆಮೇಲೆ ಏನು ಮಾಡಿದೆ ಅಂತಂದ್ರೆ, ಈ ಕಮಿಟೆಡ್ ಕಮ್ಯುನಿಸ್ಟು ಇದನ್ನ ಸೋಷಿಯಾಲಜಿ ಪುಸ್ತಕ, ಲಿಟ್ರೇಚರ್ ಪುಸ್ತಕ, ಎಕನಾಮಿಕ್ಸ್ ಪುಸ್ತಕ, ಹಿಸ್ಟ್ರಿ ಪುಸ್ತಕ ಎಲ್ಲನೂ ತೆಗೆದು ಕಮ್ಯುನಿಸ್ಟ್ ಏನು ಮಾಡ್ತಾರೋ ಅದೇ ರೀತಿ ಎಲ್ಲನೂ ತಿದ್ದಾಕ್ಬಿಟ್ಟಾರ್ಲಾಗೆ. NCERT ಇದನ್ನು ಪಬ್ಲಿಷ್ ಮಾಡ್ತು. ಆವಾಗ ಬಹುತೇಕ ಸ್ಟೇಟ್ಸ್ ಇಂಡಿಯಾದೊಳಗೆ ಕಾಂಗ್ರೆಸ್ ಇಂದ ಇತ್ತು. ಅದೆಲ್ಲನೂ ನೀವು ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತಂದ್ರು. ಎಲ್ಲ ಸ್ಟೇಟು ಅದನ್ನೇ ಅಡಾಪ್ಟ್ ಮಾಡ್ಕೊಳ್ತು. ಕರ್ನಾಟಕವು ಅದನ್ನೇ ಅಡಾಪ್ಟ್ ಮಾಡ್ಕೊಳ್ತು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಟೆಕ್ಸ್ಟ್ ಬುಕ್ ನಾವು ಮಾತಾಡುವಾಗ ಇದ್ರೊಳಗೆ ಟೆಕ್ಸ್ಟ್ ಬುಕ್ ಅಂತಂದ್ರೆ ಯಾವುದು ಐಡಿಯಲ್ ಟೆಕ್ಸ್ಟ್ ಬುಕ್, ಯಾವುದು ಪ್ರಾಮಾಣಿಕವಾದ ಟೆಕ್ಸ್ಟ್ ಬುಕ್ ಅಂತ ಅನ್ನೋ ಪ್ರಶ್ನೆ ಬಂದ್ರೆ ಇದು ಪ್ರಾಮಾಣಿಕವಾದದ್ದೇ. ಇಲ್ಲಿ ಈ ಪ್ರಶ್ನೆ ಬರುತ್ತೆ ಇದ್ರೊಳಗೆ. ಆಮೇಲೆ ನನ್ನನ್ನಂತೂ ಅಲ್ಲಿಂದ ತೆಗೆದುಹಾಕಿದ್ರು ಕಮಿಟಿಯಿಂದ. ಆಯ್ತು, ನಾನೇನು ಮಾಡಬೇಕು? ನಾನು ಹೇಳಿ ಕೇಳಿ ನಾನೊಬ್ಬ ಲೇಖಕ, ನಾನು ಆಕ್ಟಿವಿಸ್ಟ್ ಅಂತೂ ಖಂಡಿತ ಅಲ್ಲ. ಆಮೇಲೆ ನಾನು ಯೋಚನೆ ಮಾಡಿದೆ, ಇದೇನಿದು ನಮ್ಮ ದೇಶದೊಳಗೆ ಸತ್ಯ ಅಂತಂದ್ರೆ ಹೀಗೆ ನಡೀತಾ ಇದೆ ಅಂತ ಯೋಚನೆ ಮಾಡಿದೆ. ನಾನು ಓದೋಕೆ ಶುರು ಮಾಡಿದೆ. ಇದ್ರ ಬಗ್ಗೆ ಎಷ್ಟೆಷ್ಟು ಪುಸ್ತಕ ಸಿಕ್ಕೋಕೆ ಸಾಧ್ಯವೋ ಅದೆಲ್ಲನೂ ಓದಿದೆ. ಒಂದೇ ಸಮ ಓದಿದೆ. 4-5 ವರ್ಷ ಓದಿದೆ ನಾನು ಅದನ್ನ. ಪರಿಣಾಮವಾಗಿ ನಾನು ಬರೆದಿರುವಂಥ ಕಾದಂಬರಿ ಆವರಣ. ನಿಮ್ಮಲ್ಲಿ ಎಷ್ಟು ಜನ ಆವರಣ ಓದಿದ್ದೀರ? ಕೈ ಎತ್ತಿ ನೋಡೋಣ. ಆವರಣ ಕಾದಂಬರಿಯಲ್ಲಿ ನಾನು 134 ಪುಸ್ತಕ, ನಾನು ಓದಿದ್ದು 134 ಪುಸ್ತಕಗಳನ್ನ ಲಿಸ್ಟ್ ಕೊಟ್ಟಿದ್ದೀನಿ ನಾನು. ಅದನ್ನ ಆ ಲಿಸ್ಟಿನಲ್ಲಿ ಅದರನ್ನ ಕಾದಂಬರಿ ಒಂದು ಅಂಗವಾಗಿ ನಾನು ಆ ಲಿಸ್ಟನ್ನೆಲ್ಲ ಕೊಟ್ಟಿದ್ದೀನಿ. ಆವರಣ ಬಂದ ಮೇಲೆ ಏನಾಯ್ತು ಅಂದ್ರೆ, ಇಲ್ಲಿರುವಂಥ ನಮ್ಮ ಇವರು ಎಷ್ಟೋ ಜನ, ಅದರೊಳಗೆ ನಮ್ಮ ಅನಂತಮೂರ್ತಿಗಳು ಒಬ್ರು, ಅವ್ರು ಗಲಾಟೆ ಶುರು ಮಾಡಿ ಈ ಭೈರಪ್ಪನವ್ರಿಗೆ ಕಾದಂಬರಿ ಬರೆಯೋಕ್ಕೆ ಬರೋದಿಲ್ಲ, ಇವರೆಲ್ಲ ಬರೀ ಸುಳ್ಳೆ ಬರೆದಿದ್ದಾರೆ ಹಾಗೆ ಅಂತ ಅನ್ನೋದು ಸೆಮಿನಾರ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಜನಗಳಿಗೆ ಅದರ ಮೇಲೆ ಹೆಚ್ಚಿಗೆ ಇದು ಆಕರ್ಷಣೆ ಹುಟ್ಟುಬಿಡ್ತು. ಪರಿಣಾಮ ಏನಾಯ್ತು ಅಂದ್ರೆ, 4 ದಿವಸ 5 ದಿವಸಕ್ಕೆ ಹೊಸ ಎಡಿಷನ್ ಬರೋಕ್ಕೆ ಶುರು ಆಗೋಗ್ಬಿಡ್ತು. ಇವಾಗ ಆವರಣ 65ನೇ ಎಡಿಷನ್ ಬಂದಿದೆ ಎಲ್ಲಿ ಕರ್ನಾಟಕದೊಳಗೆ. ಮಹಾರಾಷ್ಟ್ರದೊಳಗೆ 19 ಎಡಿಷನ್ ಹೋಗಿದೆ. ಇಂಗ್ಲಿಷ್ ಟ್ರಾನ್ಸ್ಲೇಷನ್ 18 ಎಡಿಷನ್ ಹೋಗಿದೆ. ಭಾರತದ ಎಲ್ಲ ಭಾಷೆಯಲ್ಲೂ ಕೂಡ ಇದು ಇಷ್ಟು ಎಡಿಷನ್ ಬಂದಿದೆ. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈ ಟೆಕ್ಸ್ಟ್ ಬುಕ್ ಯಾರು ಇದು ಮಾಡಿರೋದು ಹಾಗೆ ಅಂತ ಅಂದ್ರೆ, ಇವಾಗ ನಾವು ಹೇಳ್ತೀವಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರಬೇಕು ಅಂತ. ಹಾಗೆ ನೋಡಿದ್ರೆ ವಿದ್ಯಾಭ್ಯಾಸದೊಳಗೆ ಏನಿರಬೇಕು? ವಿದ್ಯಾಭ್ಯಾಸದಲ್ಲಿ ಇರಬೇಕಾದದ್ದು ಸತ್ಯವನ್ನು ಹುಡುಕಬೇಕೇ ಹೊರತು ನಾವು ಮಕ್ಕಳಿಗೆ ಕಲಿಸ್ಬೇಕಾದದ್ದು ನಿಮ್ಮ ಐಡಿಯಾಲಜಿ ಅಂತ, ಈ ಐಡಿಯಾಲಜಿ ಅಂತ ಒಬ್ಬರು, ಮತ್ತೊಂದು ಐಡಿಯಾಲಜಿ ಅಂತ ಇನ್ನೊಬ್ರು. ಆವಾಗ ವಾಜಪೇಯಿ ಸರ್ಕಾರ ಬಂತಲ್ಲ, ಆವಾಗ ಇದನ್ನ ತಿದ್ದಕ್ಕೆ ಅವರು ಪ್ರಯತ್ನ ಪಟ್ಟರು. ಅವಾಗ ಅಂತ ಏನು ಗಲಾಟೆ ಶುರು ಮಾಡಿಬಿಟ್ರು ಇದ್ರೊಳಗೆ. ಆದರೆ ವಾಜಪೇಯಿ ಸರ್ಕಾರದೊಳಗೆ ಅವ್ರಿಗೆ ಹೆಚ್ಚು ಸಪೋರ್ಟ್ ಇರಲಿಲ್ಲ. ಅದರಿಂದ ಅವ್ರು ಒಪ್ಪಂಬಿಟ್ರು ಅವರನ್ನು ಇವ್ರ ಗಲಾಟೆಗೆ. ಅದರಿಂದ ಈ ಗಲಾಟೆಗೆ ತಗ್ಗಿ ನಡೆಯಕ್ಕೆ ಶುರು ಮಾಡಿದ್ರು ಅವರು. ಇದು ಬಹಳ ಮುಖ್ಯವಾದದ್ದು ಒಂದು ಅಂಶ.
ಇನ್ನೂ ಹೆಚ್ಚಿನ ಹೊಸ ಸುದ್ದಿಗಾಗಿ KA ಕನ್ನಡ ನ್ಯೂಸ್ 24x7 ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.